ಅವರೆಕಾಳು ಸೀಸನ್ ಇರೋದ್ರಿಂದ ಒಂದು ಸತಿ ಆದರೂ ಅವರೆಕಾಳು ರೈಸ್ ಬಾತ್ನ ಮಾಡೋಣ ಅಂದ್ಕೊಂಡು ನಾನಿವತ್ತು ತಿಂಡಿಗೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದು ತುಂಬಾ ಸುಲಭವಾಗಿ ಮಾಡ್ಕೋಬೋದು, ಹಾಗೆ ರುಚಿ ಕೂಡ ಹಾಗೆ ಇರುತ್ತೆ. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಹಾಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ತಡ ಮಾಡೋದು ಬೇಡ, ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಅವರೆಕಾಳನ್ನ ಆಗಲೇ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸ್ನ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು, ಹಾಗೆ ಸ್ವಲ್ಪ ಪುದೀನನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊನ ದೊಡ್ಡ ಸೈಜಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಮಸಾಲ ನೋಡ್ಕೊಳಕ್ಕೆ ಬಂದರೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, 4 ಮೆಣಸಿನ್ಕಾಯಿ, ಹಾಗೆ ಚಕ್ಕೆ, ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ತೊಗೊಂಡು ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ತರಕಾರಿನ ಸ್ವಲ್ಪ ವಾಶ್ ಮಾಡ್ಕೋಬೇಕಾಗುತ್ತೆ, ಕಟ್ ಮಾಡಿರೋದನ್ನ. ಸೊ ನೀರೊಳಗೆ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಅಕ್ಕಿನ ಮುಂಚೆನೇ ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ಸೊ ನೀವು ಅಷ್ಟೇ ರೈಸ್ ಬಾತ್ ಏನಾದರೂ ಮಾಡಬೇಕು ಅಂದರೆ ಫಸ್ಟೇ ನೆನೆಸಿ ಇಟ್ಕೊಳ್ಳಿ. ಹಾಗೆ ಇವಾಗ ಮಸಾಲ ರುಬ್ಬಣ ಅಂದ್ಕೊಂಡು ಒಂದು ಜಾರಿಗೆ ಎಲ್ಲ ಆಗಲೇ ತೋರಿಸಿರೋ ಅಂತಹ ಮಸಾಲೆಗಳನ್ನ ಹಾಕ್ಕೊಂಡು ನಾನಿವಾಗ ಫುಲ್ ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ಗ್ರೈಂಡ್ ಹೇಗೆ ಮಾಡಬೇಕು ಅಂದರೆ ಸುಮಾರಾಗಿ ಮಾಡ್ಕೊಳ್ಳಿ, ಜಾಸ್ತಿ ರುಬ್ಬಕ್ಕೂ ಹೋಗಬೇಡಿ, ಸ್ವಲ್ಪ ಪ್ರಮಾಣದಲ್ಲಿ ರುಬ್ಬಿದ್ರೆ ಸಾಕು. ಹಾಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನೀವು. ಸೊ ಗ್ರೈಂಡ್ ಮಾಡಾದಮೇಲೆ ನೋಡಿ ಖಾರ ಈ ಥರ ಆಗಿರಬೇಕು. ಸೊ ಈ ಥರ ಆದರೆ ಸ್ಟಾಪ್ ಮಾಡಿಬಿಡಿ, ಮತ್ತೆ ಏನು ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪನೇ ಆದರೆ ಸಾಕು. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ 2 ಸ್ಪೂನ್ ತುಪ್ಪನ. ಸೊ ತುಪ್ಪ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ರೈಸ್ ಬಾತ್ ತುಂಬಾ ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ ಎರಡನ್ನೂ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಆಯಲ್ನ ಆ್ಯಡ್ ಮಾಡಿದೆ. ಆಗಲೇ ಕಟ್ ಮಾಡಿರೋ ಅಂತಹ ಈರುಳ್ಳಿನ ನಾನಿಲ್ಲಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಸ್ವಲ್ಪ ರೋಸ್ಟ್ ಎಣ್ಣೆಲೇ ಅದು ರೋಸ್ಟ್ ಆಗಬೇಕು, ಕಲರ್ ಚೇಂಜ್ ಆಗೋ ತನಕನೂ. ಸೊ ಅಲ್ಲಿ ತನಕನೂ ರೋಸ್ಟ್ ಮಾಡ್ಕೊಳ್ಳಿ ನೀವು. ಸೊ ಈರುಳ್ಳಿ ಕೂಡ ಈಗಲೇ ರೋಸ್ಟ್ ಆಗಿದೆ, ಹಾಗೆ ಕಲರ್ ಕೂಡ ಚೇಂಜ್ ಆಗಿದೆ. ನಾವು ಇವಾಗಲೇ ಟೊಮೆಟೊ ಆ್ಯಡ್ ಮಾಡ್ಕೋಬೇಕು. ಸೊ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ನೀರು ಬಿಡುತ್ತೆ, ಹಾಗೆ ರೋಸ್ಟ್ ಮಾಡ್ತಾ ನಾವೀಗ ಹಾಕ್ಕೊಳ್ಳೋಣ ಅವರೆಕಾಳನ್ನ. ಸೊ ಇವಾಗಲೇ ಹಾಕೋಬೇಕು ಅವರೆಕಾಳನ್ನ. ಎಲ್ಲನೂ ಹಾಕಿ ಮೆಂತ್ಯ ಸೊಪ್ಪು ಹಾಗೆ ಪುದೀನ ಸೊಪ್ಪು ಈಗಲೇ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಾಳೆಲ್ಲ ಬೇಯೋ ತನಕ ರೋಸ್ಟ್ ಮಾಡೋಣ. ಸೊ ಸೊಪ್ಪೆಲ್ಲ ಇವಾಗ ತಾನೇ ಹಾಕಿದ್ದೀವಿ ಅಲ್ವಾ, ಸೊ ಸ್ವಲ್ಪ ಎಲ್ಲನೂ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಇದು ಬೆಳಗಿನ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ ಅವರೆಕಾಳು ಬಾತು. ಸೊ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಸೊ ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ, ಒಂದು ಸರಿ ರೈಸ್ ಬಾತ್ನ ಮಾಡಿ ನೋಡಿ. ಸೊ ನಾವು ಆಗಲೇ ವಾಶ್ ಮಾಡ್ಕೊಂಡಿರೋ ಅಂತಹ ತರಕಾರಿಗಳನ್ನು ಇವಾಗ ಆ್ಯಡ್ ಮಾಡ್ಕೋಬೇಕು. ಸೊ ಇವಾಗಲೇ ಆ್ಯಡ್ ಮಾಡಿಕೊಂಡು ತರಕಾರಿ ಎಲ್ಲ ಬೇಯೋ ತನಕ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಮತ್ತು ಆಗಲೇ ಆಡಿಸಿರೋ ಅಂತಹ ಖಾರನ ನಾವು ಈಗಲೇ ಹಾಕ್ಕೊಂಡು ಖಾರದಲ್ಲಿ ಎಲ್ಲ ತರಕಾರಿನೂ ಬೇಯಿಸ್ಕೋಬೇಕಾಗತ್ತೆ. ಸೊ ಇವಾಗಲೂ ಅಷ್ಟೇ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ಸೊ ನೋಡಿ ತರಕಾರಿಗೆ ಹೇಗೆ ಹಿಡ್ದಿದೆ ಖಾರ, ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಆದ ನಂತರನೇ ನಾವು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು 4 ಗ್ಲಾಸ್ನ ನೀರನ್ನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಅಕ್ಕಿನ ಎಷ್ಟು ಹಾಕೋತೀನಿ ಅನ್ನೋದ್ರ ಮೇಲೆ ನೀರನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 2 ಪಾವ್ ಅಕ್ಕಿಗೆ 4 ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಇಲ್ಲಿ ಹಾಕೋಬೇಕಾಗತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ರುಚಿ ನೋಡಾದ್ಮೇಲೆ ನಾವು ವಿಷಲ್ನ ಕೂಗಿಸ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ 2 ವಿಷಲ್ನ ಕೂಗಿಸ್ಕೊಳ್ತೀನಿ ಸಾಕು. ನೀವೇನಾದರೂ ಬೇಗನೆ ಮಾಡಬೇಕು ಅಂತ ಏನಾದರೂ ಇದ್ದರೆ ಇನ್ನೊಂದು ಕಡೆ ನೀರನ್ನ ಕುದಿಯೋಕೆ ಬಿಟ್ಬಿಡಿ. ಸೊ ಎಷ್ಟು ಗ್ಲಾಸ್ ನೋಡಿಕೊಂಡು ಅದನ್ನು ತಗೊಂಡು ಒಂದು ಕಡೆ ಕುದಿಯೋಕೆ ಬಿಟ್ಬಿಡಿ. ಕುದಿ ಬಂದಿರೋ ನೀರನ್ನ ಹಾಕಿದ್ರೆ ಬೇಗನೆ ರೈಸ್ ಬಾತ್ ಆಗುತ್ತೆ. ಸೊ ಇಲ್ಲಿ ನೋಡಿ ಫೈನಲಿ ರೆಡಿಯಾಗಿದೆ ರೈಸ್ ಬಾತ್, ಅವರೆಕಾಳು ರೈಸ್ ಬಾತ್. ಸೊ ತುಂಬಾ ಚೆನ್ನಾಗಾಗಿದೆ. ವಿಷಲ್ ಎತ್ತಿದ ತಕ್ಷಣ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.